ಪ್ರತಿ ವರ್ಷ ನಡೆಯೋ ಥರ ಆನೆಗಳನ್ನು ಮತ್ತು ಕುದುರೆಗಳನ್ನು ಜಂಬೂ ಸವಾರಿಯಲ್ಲಿ ಭಾಗವಹಿಸತಕ್ಕಂಥ ಕುದುರೆಗಳು ಮತ್ತು ಆನೆಗಳನ್ನು ಈ ಸಿಡಿಮದ್ದು ಆವತ್ತಿನ ದಿವಸ ಜಂಬೂ ಸವಾರಿ ದಿವಸದಲ್ಲಿ ಸಿಡಿಮದ್ದನ್ನು ಹಾರಿಸ್ತೀವಿ. ಅದಕ್ಕೆ ಪಳಗಿಸುವಂಥ ಒಂದು ಕಾರ್ಯಕ್ರಮದ ಎರಡನೇ ಒಂದು ಸ್ಟೆಪ್ 2ನಲ್ಲಿ ನಾವು ಇವತ್ತು 21 ಸಿಡಿಮದ್ದುಗಳನ್ನು ಹಾರಿಸಿದ್ದೇವೆ. ಅದಕ್ಕೆ ಆನೆಗಳು ಪ್ಯಾಲೇಸ್ ಒಳಗಡೆ ಇದ್ದು ಕೊರೋನಾ ದಿವಸದಿಂದ ಮಾವುತರುಗಳ ಸೇಫ್ಟಿಯಿಂದ ತರಲಿಲ್ಲ ಹೊರಗಡೆಗೆ. ಕುದುರೆಗಳು ಇಲ್ಲಿ ಇದ್ದವು, ಚೆನ್ನಾಗೇ ಆಯಿತು. ಆನೆಗಳ ಬಗ್ಗೆ ಹೇಳೋದಾದರೆ ಒಂದು ಹೆಜ್ಜೆನೂ ಕೂಡ ಅಲ್ಲಾಡಲಿಲ್ಲ. ದಾಟ್ ಈಸ್ ಯೂಸ್ ಟು ಇಟ್. ಭಾಳ ಚೆನ್ನಾಗಿದೆ, ಪರ್ಫಾರ್ಮ್ ಆಗಿದೆ. ನಾನು ಹೊರಗಡೆ ಇಲ್ಲದೇ ಇರೋದ್ರಿಂದ ಕುದುರೆಗಳು ಹೇಗೆ ಪರ್ಫಾರ್ಮ್ ಮಾಡಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಚೆನ್ನಾಗಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಮಾಡ್ತಾರೆ, ಅದು ರಿಹರ್ಸಲಿಗೆ ಈಗ ಡಿಸ್ಕಸ್ ಮಾಡ್ತಾ ಇದ್ದಾಗ ಹೇಳ್ತಾಯಿದ್ರು 22, 23, 24ಕ್ಕೆ ಮಾಡ್ತಾರೆ ಅಂತ. 3 ದಿವಸನೂ ಮಾಡ್ಬೋದು ಅಂತ ಅನಿಸುತ್ತೆ. ಅದರ್ವೈಸ್ ಯೂಶ್ವಲಿ ಆ ರಿಹರ್ಸಲ್ ಟೈಮಲ್ಲಿ ಕೂಡ ಸಿಡಿಮದ್ದನ್ನು ಹಾರಿಸುವಂಥ ಒಂದು ಕ್ರಮನ ಕೈಗೊಳ್ತಾ ಇದ್ದಾರೆ. ಮೋಸ್ಟ್ಲಿ ಅದನ್ನು ಡಿಸೈಡ್ ಮಾಡೋದು ನಮ್ಮ ಸಿಡಿಮದ್ದು ಅವ್ರು ಪೊಲೀಸ್ನವ್ರು ಮಾಡ್ತಾರೆ. ಅವ್ರು ಹೇಳಿದಾಗ ನಾವು ಕೂಡ ನಮ್ಮ ಆನೆಗಳನ್ನು ಸಿದ್ಧ ಮಾಡ್ತೀವಿ, ಏನೋ ತೊಂದರೆ. ಯಾವ್ದು ಹೇಳಿ? ಆನೆಗಳದ್ದು ರೊಟೀನ್ ರಿಹರ್ಸಲ್ಗಳು ಭಾಳ ಚೆನ್ನಾಗೇ ನಡೀತಾ ಇದೆ. ಸೋಮವಾರದಿಂದ ನಾವು ಇದಕ್ಕೆ ಭಾರ ಕಟ್ಟೋದನ್ನು ಮಾಡಿದ್ವಿ. ಮರದ ಹೌಡ ಕಟ್ಟಿ ಅದ್ರ ಮೇಲೆ ವೆಯ್ಟನ್ನು ಹಾಕೋದು ಮಾಡಿದ್ವಿ. ಇಂದು 2ನೇ ಬಾರಿ ದಸರಾ ಸಂಬಂಧ 2ನೇ ಬಾರಿ ಕುಶಾಲು ತೋಪು ಆರಿಸೋದನ್ನು ಅಭ್ಯಾಸ ಮಾಡಿದ್ದೇವೆ. ಇವತ್ತು 21 ಕುಶಾಲು ತೋಪುಗಳನ್ನು 52 ಸೆಕೆಂಡುಗಳಲ್ಲಿ ಆರಿಸೋದನ್ನು ಅಭ್ಯಾಸ ಮಾಡಿಕೊಂಡಿದ್ದೇವೆ. ಮತ್ತು ಇನ್ನೊಂದು ಅಭ್ಯಾಸ ಇರುತ್ತೆ, ಅದ್ರ ಜೊತೆಗೆ ಏನು ಕವಾಯತಿನ ಜೊತೆನೂ ಕೂಡ ನಾವು ಕುಶಾಲ್ ತೋಪನ್ನು ಆರಿಸೋದನ್ನು ಅಭ್ಯಾಸ ಮಾಡ್ತೇವೆ. ಭಾನುವಾರ ಅಂದರೆ ಬನ್ನಿ ಮಂಟಪದಲ್ಲಿ ನಡೆಯುವಂಥದ್ದು ಇರೋದಿಲ್ಲ, ಪ್ಯಾಲೇಸಲ್ಲಿ ಮಾತ್ರ ಇರುತ್ತೆ. ಕುದುರೆಗಳು ಈಗ ಅರಮನೆ ಒಳಗಡೆ ನಡೆಯುವಂತಹ ಕಾರ್ಯಕ್ರಮ ಅಂದರೆ ಸಾಂಪ್ರದಾಯಿಕ ಕಾರ್ಯಕ್ರಮದ ಸಂಬಂಧ ಇಲ್ಲಿ ಅಂಬಾರಿಯನ್ನು ಒತ್ತು ಸಾಗುವಂತಹ ಆನೆಗಳ ಜೊತೆಯಲ್ಲಿ ಅರಮನೆ ಒಳಗಡೆ ಮೆರವಣಿಗೆಯಲ್ಲಿ ಸಾಕ್ತವೆ ಅಷ್ಟೇ ಇರೋದು.